ನಂಬಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಂಬಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2025ರಿಂದ 26ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಎನ್.ಕೆ. ಲಕ್ಷ್ಮೀನಾರಾಯಣಗೌಡ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ನಿರ್ದೇಶಕರಾದ ಕೆ. ಮಂಜುನಾಥ್, ಉಪವ್ಯವಸ್ಥಾಪಕರಾದ ಕೆ.ಎಂ. ಮುನಿರಾಜು, ವಿಸ್ತರಣಾಧಿಕಾರಿಗಳಾದ ನರಸಿಂಹರಾಜು ಪಿ.ಕೆ. ಹಾಗೂ ಪ್ರಮುಖ ಮುಖಂಡರಾದ ಕಲ್ಲೂರು ರತ್ನಪ್ಪ ಅವರು ಭಾಗವಹಿಸಿದ್ದರು. ಉಪಸ್ಥಿತರಿದ್ದ ಗಣ್ಯರು ಮತ್ತು ಪದಾಧಿಕಾರಿಗಳು, ಆಡಳಿತ ಮಂಡಳಿ ನಿರ್ದೇಶಕರು ಎನ್.ವಿ. ರತ್ನಯ್ಯ, ಎನ್.ಆರ್. ವೆಂಕಟಾಚಲಪತಿ, ಬಿ.ವಿ. ಹರೀಶ್, ಜಿ.ಆರ್. ಶಿವಬಾಬು, ಎನ್.ವಿ. ಶೇಖರ್, ಎನ್.ಬಿ. ನರಸಿಂಹಮೂರ್ತಿ, ಎನ್.ಜಿ. ಶ್ರೀರಾಮರೆಡ್ಡಿ, ವೆಂಕಟರೋಣಪ್ಪ, ಮಂಜುಳಮ್ಮ ಮತ್ತು ಲಕ್ಷ್ಮೀದೇವಮ್ಮ. ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್. ನಾಗರಾಜ್, ಹಾಲು ಪರೀಕ್ಷಕರಾದ ಎನ್.ಬಿ. ರಾಮಾಂಜಿನಪ್ಪ ಹಾಗೂ ಸಹಾಯಕರಾದ ವೆಂಕಟಣಪ್ಪ, ಊರಿನ ಹಿರಿಯರು ಮತ್ತು ಗಣ್ಯರು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಬಿ.ಎಂ. ಶ್ರೀನಿವಾಸ್, ಮಾಜಿ ಸದಸ್ಯರಾದ ಎನ್.ವಿ. ನರಸಿಂಹಪ್ಪ, ಟಿ. ನಾರಾಯಣಸ್ವಾಮಿ, ದಿವಂಗತ ನಿವೃತ್ತ ಮುಖ್ಯ ಶಿಕ್ಷಕ ಮುನಿಯಪ್ಪನವರ ಪುತ್ರ ಎಂ. ನಾಗರಾಜ್, ಕಲಾವಿದ ಡಿ. ಕೃಷ್ಣಪ್ಪ, ಬಿ.ಎಂ. ಚೌಡಪ್ಪ, ಎನ್.ಸಿ. ಮಂಜುನಾಥ್, ಮುದ್ದಣ್ಣನವರ ಶ್ರೀನಿವಾಸ್, ಮಾಜಿ ಸದಸ್ಯ ಕೃಷ್ಣಪ್ಪ, ಮಹೇಶ್, ವೆಂಕಟೇಶ್, ಎನ್.ಎಂ. ಶಿವ ಹುಲ್ಲುಪೋಲ್, ಎನ್.ಸಿ. ಶಂಕರಪ್ಪ, ಹೂವು, ಮುನಿಯಪ್ಪ, ಆಂಜಪ್ಪ, ಎನ್.ಆರ್. ರಾಧಾಕೃಷ್ಣ, ಎನ್.ಕೆ. ರಾಮಚಂದ್ರ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಗ್ರಾಮಸ್ಥರು ಸಭೆಯಲ್ಲಿ ಉಪಸ್ಥಿತರಿದ್ದರು. ವಿಶೇಷ ಸೂಚನೆ: ಸಭೆಯಲ್ಲಿ ಗೌರವಾನ್ವಿತ ಅಧಿಕಾರಿಗಳು, ನಿರ್ದೇಶಕರು ಹಾಗೂ ಅಧ್ಯಕ್ಷರು ಸಂಘದ ಏಳಿಗೆ ಮತ್ತು ಮುಂದಿನ ಕಾರ್ಯಕ್ರಮಗಳ ಕುರಿತು ಉಪಯುಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ನಂಬಿಹಳ್ಳಿ ಡೈರಿ ಆಡಳಿತ ಮಂಡಳಿಯ ಕಡೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. ನರಸಿಂಹರಾಜ್ ಸರ್ ಅವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಂಘದ ನಿರ್ದೇಶಕರೇ, ಮಿತ್ರರೇ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ನಂಬಿಹಳ್ಳಿ ಗ್ರಾಮದ ಮುಖ್ಯ ವ್ಯಕ್ತಿಗಳೇ, ನಾರಾಯಣಸ್ವಾಮಿಯವರೇ ಮತ್ತು ರತ್ನಪ್ಪರವರೇ, ನಾಗರಾಜು, ಶಿವಬಾಬು, ಲಕ್ಷ್ಮೀದೇವಮ್ಮ, ಮಂಜುಳಮ್ಮ ನಿರ್ದೇಶಕರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಂಬಿಹಳ್ಳಿ ಗ್ರಾಮದ ಮುಖ್ಯಸ್ಥರೇ ಮತ್ತು ಮಾಧ್ಯಮ ಮಿತ್ರರೇ, ಈ ದಿನ ನಮ್ಮ ಸಂಘದಲ್ಲಿ ಒಂದು ಈಗಾಗಲೇ ತಮಗೆ ತಮ್ಮ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ 1 ವರ್ಷದ ಏನು ಆಡಿಟ್ ಆದ್ಮೇಲೆ ತಮ್ಮ ಸಂಘ ಎಷ್ಟು ಲಾಭ ಗಳಿಸಿದೆ ಮತ್ತೆ ಎಷ್ಟು ಬೋನಸ್ ಬರುತ್ತೆ ಎಲ್ಲದರ ಬಗ್ಗೆ ಕೂಡ ಸವಿಸ್ತಾರವಾಗಿ ನಮ್ಮ ನಿರ್ದೇಶಕರು, ನಮ್ಮ ವಿಸ್ತರಣಾಧಿಕಾರಿಗಳು ನಿಮಗೆ ತಿಳಿಸಿದ್ದಾರೆ. ಬಹಳ ಮುಖ್ಯವಾಗಿ ನಾನು ನಿಮ್ಮ ಸಂಘದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಹಿಂದೆ ಈ ಸಂಘಕ್ಕೆ ಹೊಸದಾಗಿ ನಾನು 4 ವರ್ಷದ ಹಿಂದೆ ಬಂದಾಗ ತುಂಬಾ ಸಮಸ್ಯೆಯಲ್ಲಿತ್ತು. ನಿಮ್ ಸಂಘ ಕೇವಲ 2 ಕ್ಯಾನ್ ಬಂದ್ಬಿಟ್ಟಿತ್ತು. ಹಾಲು ಕೂಡ 100-150 ಲೀಟರ್ ಅಲ್ಲಿ ಇತ್ತು. ಬಹುಶಃ ಆಗ ನರಸಿಂಹಮೂರ್ತಿ ಅವರು ಅಧ್ಯಕ್ಷರಿದ್ರು. ನಮ್ಮ ನರಸಿಂಹರಾಜು ಅವ್ರನ್ನ ಇದಕ್ಕೆ ವಿಸ್ತರಣಾಧಿಕಾರಿಗಳಾಗಿ ನಾವು ನೇಮಿಸ್ಕೊಟ್ವಿ. ತದನಂತರ ಸಂಘದ ಸಭೆ ಮಾಡಿ ಕಾರ್ಯದರ್ಶಿಗಳನ್ನ ಬದಲಾವಣೆ ಮಾಡಿ, ನಿಮ್ಮ ಆಡಳಿತ ಮಂಡಳಿ, ನಿಮ್ಮ ಊರಿನ ಎಲ್ಲ ಮುಖಂಡರುಗಳೆಲ್ಲ ಸಹಾಯ ಮಾಡಿ ಒಳ್ಳೆ ಕಾರ್ಯದರ್ಶಿ ನೇಮಕ ಮಾಡಿದ್ದಾದ್ಮೇಲೆ ಇವತ್ತು ಏನ್ 100-200 ಲೀಟರ್ ಬರ್ತಾ ಇದ್ದಂತ ಸಂಘ 1400 ಲೀಟರ್ ಪ್ರತಿದಿನ ಬರುವಷ್ಟು ಮಟ್ಟಕ್ಕೆ ಇವತ್ತು ಬೆಳೆದಿದೆ. ಸಂಘ 1400 ಲೀಟರ್ ಹಾಲು ಬರ್ತಾ ಇದೆ ಈಗ ಪ್ರತಿದಿನ. ನಿಮ್ದು ಸರಾಸರಿಯಾಗಿ ಹಲವಾರು ಕ್ಯಾನ್ಗಳು ಹಾಲು ಅಭಿವೃದ್ಧಿ ಆಗಿದೆ. ಇದ್ರ ಜೊತೆಗೆ ಲಾಸ್ಟ್ GBM ಅಲ್ಲಿ ನೂತನವಾಗಿ ನಮ್ಮ ನಿರ್ದೇಶಕರು ಗೆದ್ದು ಒಂದು ನಿವ್ವಳ ಲಾಭ 6,32,877 56 ಪೈಸೆ. ಅದರಲ್ಲಿ ಒಂದು 10 ನಿಧಿಗಳಾಗಿ ನಡೆಸ್ತೀವಿ. ಮೊದಲನೇದಾಗಿ ಆಪದ್ದನ್ ನಿಧಿ 1,58,219 39 ಪೈಸಾ. ಸಹಕಾರ ಶಿಕ್ಷಣ ನಿಧಿ 9,493 16 ಪೈಸಾ. ಕಟ್ಟಡ ನಿಧಿ 46,516 50 ಪೈಸಾ. ಶೇರ್ ಡಿವಿಡೆಂಟ್, ಇಲ್ಲಿ ಏನು ಶೇರ್ ಕಟ್ಟಿರ್ತಾರೆ ಅವರಿಗೆ 558 ರೂಪಾಯಿ ಹೋಗ್ತದೆ. ಮತ್ತೆ ಉಳಿದ ಮೊತ್ತದಲ್ಲಿ 65% ಬೋನಸ್ 2,71,758 83 ಪೈಸೆ ಹೋಗ್ತದೆ, ರೈತರ ಬೋನಸ್. ಆಮೇಲೆ ಸಿಬ್ಬಂದಿಯ ಬೋನಸ್ಸು 41,809 5 ಪೈಸೆ. ಆಮೇಲೆ ದಾನ ಧರ್ಮದ ನಿಧಿ 41,809 55 ಪೈಸೆ. ರಾಷ್ಟ್ರಗಳ ಅಭಿವೃದ್ಧಿ ನಿಧಿ 20,904 53 ಪೈಸೆ. ಸದಸ್ಯರ ಅಥವಾ ಸಿಬ್ಬಂದಿ ನಿಧಿ 20,904 53 ಪೈಸೆ. ಸಹಕಾರಿ ಅಭಿವೃದ್ಧಿ ನಿಧಿ 20,904 53 ಪೈಸೆ.
ಈ ರೀತಿ ಎಲ್ಲ ನಿಧಿಗಳಾಗಿ ವಿಂಗಡಿಸಿದ ಮೇಲೆ 100 ರೂಪಾಯಿ ಹಾಲು ಹಾಕಿದ್ರೆ 8% ಲಾಭಾಂಶ ಗಳಿಸಿದೆ, 6.1% ಲಾಭಾಂಶ ಗಳಿಸಿದೆ. ಅದೇ ರೀತಿ ಅಂದಾಜು ಬಜೆಟ್ ಏನು ಈ ವರ್ಷ ಖರ್ಚು ಮಾಡಿದ್ದೀರಿ 4,16,612, ಅದನ್ನ ನೆಕ್ಸ್ಟ್ ವರ್ಷ ಎಷ್ಟು ಖರ್ಚು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಸಭೆ ಅನುಮೋದನೆ ಪಡಿಬೇಕು. ಮೊದಲನೇದಾಗಿ ಸಿಬ್ಬಂದಿ ವೇತನ 3 ಲಕ್ಷ, ಸ್ಟೇಷನರಿ 10,000, ಪರೀಕ್ಷಾ ಖರ್ಚು ಅಂತ 18,000, ಸ್ಕೇಲ್ ಮತ್ತು ಅಳತೆ 6,000, AMC ಸರ್ವಿಸ್ 10,000, ವಿದ್ಯುತ್ ಬಿಲ್ ಒಂದು 5,000, ಪ್ರಯಾಣದ ವೆಚ್ಚ 8,000, 5 ರೂ ಪ್ರೋತ್ಸಾಹದ ಬಿಲ್ ವೆಚ್ಚ 8,000, ಬ್ಯಾಂಕ್ ವೆಚ್ಚ 10,000, ಆಡಿಟ್ ಟೈಪಿಂಗ್ 12,000, ಇತರೆ ವೆಚ್ಚ ಒಂದು 20,000, ರಿಪೇರಿ ವೆಚ್ಚ 15,000, ಪಶು ಆಹಾರ ಕೂಲಿ 2,000, ದಿನಪತ್ರಿಕೆ 1,000, ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ 21,000, ಆಮೇಲೆ ಸಹಕಾರಿ ವಾರಪತ್ರಿಕೆ ಅಂತ ಒಂದು 2,000, AI ಬಾಬತ್ 3,600, ECS ಪುಸ್ತಕಗಳು ಒಂದು 5,000, ತರಬೇತಿ 5,000, ಪೂಜೆ ವೆಚ್ಚ 2,000, 4,65,100 ರೂಪಾಯಿಗೆ ನೆಕ್ಸ್ಟ್ ವರ್ಷ ಖರ್ಚು ಮಾಡೋಕ್ಕೆ ಅಂದಾಜು ಬಜೆಟ್. ಏನು ಈ ಒಂದು ನಿವ್ವಳ ಲಾಭಾಂಶ ಹೊರತಾ ಬೀಳುತ್ತೆ. ಅದರಿಂದ ನಾವು ಒಂದು ಅರ್ಜಿ ಕೊಟ್ಟು ಅದನ್ನ ರೈಸ್ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ತೀರ್ಮಾನ ಮಾಡಿದ್ರೆ ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು. ಮತ್ತೆ ಇದೇ ತಿಂಗಳಲ್ಲಿ ನಮ್ಮ ಡೈರಿ ಉದ್ಘಾಟನೆ ಇರ್ತದೆ. ಎಲ್ಲ ರೈತರನ್ನು ಅಲ್ಲಿ ಒಂದು ಡೈರಿಗೆ ಒಂದು 5 ಜನ ಬಂದು ಪಾಲ್ಕೊಳ್ಬೇಕು ಅಂತೇಳಿ ಎಲ್ರಿಗೂ ಹೇಳ್ಕೊಂಡ್ರೆ, ಈಗ ನಾವು ಏನೋ ವ್ಯವಸಾಯ ಮಾಡಬೇಕಾದ್ರೆ ತಿಪ್ಪೆ ಗೊಬ್ಬರ ತುಂಬಾ ಅವಶ್ಯಕತೆ ಇದೆ ನಮಗೆ. ಆದರೆ ತಿಪ್ಪೆ ಗೊಬ್ಬರ ಸಿಗೋದಿಲ್ಲ. ಅದ್ರ ಬದಲಿಗೆ ನಾವು ಬೇರೆ ರಾಸಾಯನಿಕ ಗೊಬ್ಬರಗಳಿಗೆ ಹೋಗಿ 1,200-1,500 ಮೂಟೆ ತಗೊಂಡು ಬಂದು ಹಾಕ್ತಾ ಇದ್ವಿ. ಅದೇ ನಮ್ಗೆ 2-3 ಹಸು ಇದ್ರೆ ನಮಗೆ ಮನೆ ಖರ್ಚಿಗೆ ಹಣನೂ ಬರುತ್ತೆ, ನಮ್ಮ ವ್ಯವಸಾಯಕ್ಕೆ ತಿಪ್ಪೆ ಗೊಬ್ಬರನೂ ಆಗುತ್ತೆ. ಅದರಿಂದ ಎಲ್ಲ ರೈತರು ನಾವು ಎಷ್ಟೇ ದೊಡ್ಡ ವ್ಯವಸಾಯಸ್ಥರಾದ್ರೂ 1-2 ಹಸು 3 ಹಸು ಇಟ್ಕೊಂಡ್ರೆ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ಈಗ ನಮ್ಮ ದಸಮೂರ್ತಿ ಹೇಳ್ತಾ ಇದ್ರು ನಮ್ಗೆ 2 ರೂಪಾಯಿ ನಮ್ಗೆ ಬೋನಸ್ ಕೊಡ್ತಾ ಇದಾರೆ ಅಂತೇಳಿ, 2.64 ರೂಪಾಯಿ. ಆದ್ರೂ ಇನ್ನ ಜಾಸ್ತಿ ಕೊಡ್ಬೋದಾಗಿತ್ತು. ಯಾಕಂದ್ರೆ ಈಗ ಫ್ಯಾಟ್ ಮೇಲೆ ರೇಟ್ ಕೊಡ್ತಾ ಇದ್ರಿಂದ ರೈತರಿಗೆ ಎಲ್ಲ ಬಂದ್ಬಿಡ್ತಾ ಇರುತ್ತೆ. ಆದ್ರೆ ಬರೀ 50 ರೂಪಾಯಿ ನೀವು ಒಂದು ಕೂಪನ್ ಹಾಕಿದ್ರೆ ನಮ್ಮ ಮನೆ ಹತ್ರ ಬಂದು ಡಾಕ್ಟರ್ ನೋಡ್ಕೊಂಡು ಹೋಗ್ತಾರೆ. ಔಷಧಿ ಎಲ್ಲ ಫ್ರೀ ಇರ್ತದೆ, ಅದನ್ನ ಬಳಸ್ಕೋಬೇಕು. ಎಲ್ಲೋ ಒಂದ್ ಕಡೆ ನಮ್ಮವ್ರು ಅದನ್ನ ಸ್ವಲ್ಪ ಕೇವಲವಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗಿಂತ ಮೆಡಿಸಿನ್ ಅವ್ರೇನು ಜಾಸ್ತಿ ಕೊಡೋದಿಲ್ಲ, ಬಟ್ ಅವರು ಹೆಚ್ಚಾಗಿ ಡೋಸಸ್ ಹೆಚ್ಚಾಗಿ ಕೊಡ್ಬೋದು, ನಾವು ಕೊಡೋದಿಲ್ಲ ಅಷ್ಟೇ. ನಮ್ಮ ಡಾಕ್ಟರ್ಗಳು ನಾವು 1 ದಿವಸ ವಾಸಿ ಆಗೋದು 2 ದಿವಸ ನಮ್ ತಗೋಬಹುದು. ಆದ್ರೆ ನಮ್ಮೆಲ್ಲವರೆಲ್ಲ ನಮ್ಮ ರೈತರಿಗೆ 1 ದಿವಸ ವಾಸಿ ಆಗ್ಬೇಕಂತೇಳಿ 3,000-4,000 ಖರ್ಚು ಮಾಡ್ತಾರೆ. ದಯವಿಟ್ಟು ಅದನ್ನ ನಿಲ್ಲಿಸಿ ನಮ್ಮ ಕೂಪನ್ ಹಾಕಿ 1 ದಿವಸ 2 ದಿವಸ ಹಾಕಿ. ನಮ್ಗೆ ಒಳ್ಳೆ ಡಾಕ್ಟರ್ ಇದ್ದಾರೆ, ಒಳ್ಳೆ ಔಷಧಿ ಗುಣಮಟ್ಟ ಔಷಧಿ ಕೊಡ್ತಾ ಇದೀವಿ. ಲಕ್ಷಗಟ್ಟಲೆ ಅದನ್ನ ತರಿಸ್ಕೊಡ್ತಾ ಇದ್ದೀವಿ. ಅದರಿಂದ ಉಪಯೋಗಿಸ್ಕೋಬೇಕು, ಅದನ್ನ ಬಳಸ್ಕೋಬೇಕು. ಮತ್ತೆ ನಾವು ಊರಲ್ಲಿ ಸ್ಥಾಪನೆ ಆಗಿತ್ತು ಸರ್. 86ರಲ್ಲಿ ಸಂಘ ಸ್ಥಾಪನೆ ಆಗಿ ಅಲ್ಲಿಂದ ಇದುವರೆಗೂ ನಮ್ಮ ರೈತರ ಹಿತವನ್ನ ಕಾಪಾಡಿಕೊಂಡು ರೈತರಿಗೆ ಬೇಕಾದ ಅನುಕೂಲಗಳನ್ನ ಮಾಡಿಕೊಂಡು ಹಾಲ್ನಲ್ಲಿ ಬಹಳಷ್ಟು ಜನ ಜೀವನ ನಡೆಸಿಕೊಂಡು ಈ ಸಂಘವನ್ನ ಯಾವುದೇ ರೀತಿಯ ತೊಂದರೆ ಆಗದೆ ಮುನ್ನಡೆಸ್ಕೊಂಡು ಬರ್ತಿರ್ತಕ್ಕಂಥ ನಮ್ಮ ನಂಬೇಳ್ಳಿ ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲರಿಗೂ ನಾವು ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಒಂದು ಸಂಘ ಸ್ಥಾಪನೆ ಆದ್ರೆ ಎಷ್ಟೋ ಜನ ಇದರಲ್ಲಿ ಜೀವನೋಪಾಯ. ಇಲ್ಲಿ ನಾವು ಆವಾಗ ನಮ್ಮ ಮಂಜಣ್ಣವ್ರು ಹೇಳ್ತಾ ಇದ್ರು, ನಾವು ಬೆಳೆ ಬೆಳೆದ್ರೆ ನಮ್ಗೆ ಲಾಭ ಸಿಗ್ತದೆ ಇಲ್ಲ ಗೊತ್ತಿಲ್ಲ, ನಾವು ಹಾಲು ಹಾಕಿದ್ರೆ 15 ದಿವ್ಸಕ್ಕೆ 1 ದಿವಸ ನಮ್ಗೆ ಕೈಗೆ ಹಣ ಸಿಗುತ್ತೆ. ಅದು ನಿಜ ಸರ್. 15 ದಿವ್ಸಕ್ಕೆ ಒಂದ್ಸಲ ನಮ್ಗೆ ಖಂಡಿತವಾಗಿಯೂ ಹಣ ಸಿಗುತ್ತೆ. ಆ ಹಣದಲ್ಲಿ ನಾವು ಕೂಲಿಗಾಗ್ಬೋದು, ಇಲ್ಲ ಫೀಸ್ ಕಟ್ಟಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ನಮ್ಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಒಳ್ಳೆ ರೀತಿಯಲ್ಲಿ ನಮ್ಗೆ ಸಹಕಾರ ಇದೆ. ಅದೇ ಅಲ್ಲಿ ಒಳಗಡೆ ನಿಮ್ಗೆ ಹೇಳಿದ್ರು, ನಿಮ್ಗೆಲ್ಲ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನನ್ ನೆನಪಿದೆ. ಸಾರ್ ಹೇಳಿದ್ರು ಮುಕ್ತಖಂಡದಿಂದ ನಂಬಳ್ಳಿಗೆ ನಾನು BMC ಮಾಡ್ಕೊಡ್ತೀನಿ ಹಾಲು ಜಾಸ್ತಿ ಆದ್ರೆ ಅಂತ ಹೇಳಿದ್ರು. ಈ ವರ್ಷ ಅದ್ರ ತಕ್ಕಂತೆ ನೀವು ಹಾಲು ಕೂಡ ಜಾಸ್ತಿ ಮಾಡಿದಿರಿ. ಮೊನ್ನೆ ನನ್ಗೆ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ನಂಬಳ್ಳಿಗೆ ಒಂದು BMC ಹಾಕೋಣ ಸರ್, ಹಾಲು ಜಾಸ್ತಿ ಆಗಿರೋದ್ರಿಂದ ಈಗ ಪಾಳ್ಲಿಕ್ಕೆ ಹೋಗ್ತಾ ಇದೆ ಹಾಲು. ಸೊ ಇಲ್ಲೇ BMC ಮಾಡಿದ್ರೆ ಇಲ್ಲೂ ಇನ್ನೂ 1 ಅವರ್ 2 ಅವರ್ ನಿಮ್ಗೆ ಹಾಲು ಹಾಕ್ಲಿಕ್ಕೆ ಅವಕಾಶ ಸಿಗುತ್ತೆ ರೈತರುಗಳಿಗೆ. ಆಗ ಹಾಲು ಅಭಿವೃದ್ಧಿ ಇನ್ನೂ ಮಾಡಿ 3,000ವರೆಗೂ ನೀವೇ ಹಾಲು ಅಭಿವೃದ್ಧಿ ಮಾಡ್ಕೋಬಹುದು ಇಲ್ಲಿ ಅಂತೇಳಿ ಇಲ್ಲೊಂದು BMCಗೆ ಅವಕಾಶ ಮಾಡ್ಕೊಡಿ ಅಂತ ಆಲ್ರೆಡಿ ನಮ್ ನಿರ್ದೇಶನ ಕೊಟ್ಟಿದ್ದಾರೆ. ಅದರಂತೆ ನಾವು ಲೆಟರ್ ಕೂಡ ಒಕ್ಕೂಟಕ್ಕೆ ಕಳಿಸ್ಕೊಟ್ಟಿದೀವಿ. ನಂಬಳಿಗೆ ಹತ್ರದಲ್ಲೇ BMC ಕೂಡ ಬರುತ್ತೆ. ಇಲ್ಲಿ ಸೈಟ್ ಕೂಡ ತೋರಿಸಿದ್ದಾರೆ. ಸಿವಿಲ್ ವರ್ಕ್ ಮಾಡಿ ಮುಗಿಸ್ಕೊಟ್ರೆ ಆದಷ್ಟು ಬೇಗ ಇಲ್ಲಿ BMC ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ನಿಮ್ಮ ಸಂಘ ತುಂಬಾ ಚೆನ್ನಾಗಿ ಈಗ ವ್ಯವಹಾರ ನಡ್ಸ್ಕೊಂಡು ಹೋಗ್ತಾ ಇದೆ. ನಮ್ಮ ಕಾರ್ಯದರ್ಶಿಗಳು ಪ್ರತಿ ತಿಂಗಳು ಕೂಡ ಜಮಾ ಖರ್ಚಾಗಿ ಏನ್ ಸಂಘದ ಲಾಭ ಉಳಿತದೆ, ಬಹುಶಃ ಲೋಕಲ್ ಸೇಲ್ ದುಡ್ಡನ್ನ ರಬ್ಬರ್ ಬ್ಯಾಂಡ್ ಹಾಕಿ ಇಲ್ಲೇ ಬೀರುವಲ್ಲಿ ಹೋಗುವಂತ ಸೆಕ್ರೆಟರಿ ನಿಮ್ಮೂರಲ್ಲೇ ಕಾಣೋದು. ಬಹಳಷ್ಟು ಜನ ಒಂದು 15 ದಿನ 20 ದಿನ ಆದ್ಮೇಲೆ ಜಮಾ ಮಾಡ್ತಾರೆ ಬಿಲ್ ಹಾಕುವಾಗ.